ಸಿವಿಲ್ ಕೋರ್ಟ್ ಬೆಂಗಳೂರಿನಲ್ಲಿ ಡ್ರೈವರ್ ಮತ್ತು ಪ್ಯೂನ್ ಪೋಸ್ಟ್ಗಳ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಒಟ್ಟು ಡ್ರೈವರ್ ಪೋಸ್ಟ್ಗಳು 7 ಇದಾವ. ಅದರಲ್ಲಿ GMಗೆ 3, SCಗೆ 2, 2Aಗೆ 1, 2Bಗೆ 1 ಪೋಸ್ಟ್. ಅದೇ ರೀತಿಯಲ್ಲಿ ನಾವು ನೋಡೋದಾದ್ರೆ ಈ ಒಂದು ಪ್ಯೂನ್ ಪೋಸ್ಟ್ಗಳು ಟೋಟಲ್ 81 ಇದಾವೆ. ಈ ಚಾರ್ಟ್ ನೋಡ್ಬೋದು ನೀವು, ಕ್ಯಾಟಗರಿ ವೈಸ್ ಎಷ್ಟು ವೇಕೆನ್ಸಿ ಇದೆ ಅನ್ನುವಂತಹ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಫೀಸು ಜನರಲ್ ಮೆರಿಟ್ ದವರಿಗೆ 300 ರೂಪಾಯಿ ಐತಿ. ಕ್ಯಾಟಗರಿ 1, 2A, 2B, 3A, 3B ದವರು 150 ರೂಪಾಯಿಯನ್ನ ನೀವು ಕಟ್ಟಬೇಕಾಗತ್ತೆ. ಅದರ ಜೊತೆಗೆ SC, ST, ಕ್ಯಾಟ್ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಫೀಸ್ ಒಳಗೆ ಏನೈತಿ ಎಕ್ಸಾಮ್ಷನ್ ನೀಡಿದ್ದಾರೆ. ಮಿನಿಮಮ್ ಕ್ವಾಲಿಫಿಕೇಶನ್ ಡ್ರೈವರ್ ಪೋಸ್ಟ್ಗೆ SSLC ಆಗಿರಬೇಕು. ಅದರ ಜೊತೆಗೆ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರಬೇಕು. ಪ್ಯೂನ್ ಪೋಸ್ಟ್ಗೆ ನೀವು ಅರ್ಜಿಯನ್ನ ಸಲ್ಲಿಸೋರಾಗಿದ್ರಿ ಅಂದ್ರೆ 10th ಪಾಸ್ ಆಗಿರಬೇಕು. ಅದರ ಜೊತೆಗೆ ಕನ್ನಡ ರೀಡ್ ಮತ್ತು ರೈಟ್ ಮಾಡಕ ಬರ್ತಿರ್ಬೇಕು. ಏಜ್ ಲಿಮಿಟ್ ಅನ್ನ ಕೂಡ ಇಲ್ಲೇ ಮೆನ್ಷನ್ ಮಾಡ್ಯಾರ. ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇದೆ ಅಂದ್ರೆ ಡ್ರೈವರ್ ಪೋಸ್ಟ್ ನೋಡೋದಾದ್ರೆ ಇಲ್ಲಿ ಏನ್ ಮಾಡ್ತಾರ ಅಂದ್ರೆ 1:25 ಕ್ಯಾಂಡಿಡೇಟ್ಸ್ಗಳನ್ನ ಏನ್ ಮಾಡ್ತಾರ ಅಂದ್ರೆ ಕರೀತಾರ ಇದಕ್ಕೆ ಎಲಿಜಿಬಿಲಿಟಿ ಟೆಸ್ಟ್ಗೆ. ಆ ಎಲಿಜಿಬಿಲಿಟಿ ಟೆಸ್ಟ್ಗೆ 1:25 ಅಂತಂದ್ರೆ ಒಂದು ಹುದ್ದೆಗೆ GMದಾಗ ಒಂದು ಹುದ್ದೆ ಇದ್ರೆ ಅದಕ್ಕೆ 25 ಮಂದಿನ ಕರೀತಾರ ಅಂತ ಅರ್ಥ. ಎಲಿಜಿಬಿಲಿಟಿ ಟೆಸ್ಟ್ಗೆ ಸೆಲೆಕ್ಟ್ ಆದವ್ರನ್ನ ಏನ್ ಮಾಡ್ತಾರ ನೆಕ್ಸ್ಟ್ ಇಂಟರ್ವ್ಯೂಗೆ ಕರೀತಾರ. ಇಂಟರ್ವ್ಯೂಗೆ ಮ್ಯಾಕ್ಸಿಮಮ್ ಏನೈತಿ ಅಂದ್ರೆ 10 ಮಾರ್ಕ್ಸ್ ಅಸೈನ್ ಮಾಡ್ಯಾರ. ಇವ್ನದ್ದು ಕೂಡ ನೋಡೋದಾತಂದ್ರೆ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ 1:10 ಪ್ರಕಾರ ಕ್ಯಾಂಡಿಡೇಟ್ಸ್ ಗಳನ್ನ ಕರೀತಾರ. ಅದರಲ್ಲಿ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರ. ನೆಕ್ಸ್ಟ್ ಇಂಟರ್ವ್ಯೂ ಆದ್ಮೇಲೆ ಇಂಟರ್ವ್ಯೂಗೆ 10 ಮಾರ್ಕ್ಸ್ ಅನ್ನ ಅಸೈನ್ ಅವರು ಮಾಡ್ಯಾರ. ಕಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ನೀವೇನಾದ್ರೂ ರಿಸರ್ವೇಶನ್ ಕ್ಲೇಮ್ ಮಾಡ್ಕೊಂಡಿದ್ರಿ ಅಂದ್ರೆ SC ಕ್ಯಾಂಡಿಡೇಟ್ಸ್ ಗಳು ಏನ್ ಮಾಡ್ಬೇಕಂದ್ರೆ ಹೊಸ ಫಾರ್ಮೆಟ್ ಏನಾದಾವ ಅಲ್ಲಿಗ A ಗ್ರೂಪ್, B ಮತ್ತು C ಆ ತರದ ಹೊಸ ಫಾರ್ಮೆಟ್ ತೆಗಿಸಿ ನೀವು ಅಪ್ಲೈ ಮಾಡ್ರಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಯಾವ ಡಾಕ್ಯುಮೆಂಟ್ಸ್ ಗಳನ್ನ ನೀವು ತಗೊಂಡು ಹೋಗ್ಬೇಕು ಅನ್ನೋದನ್ನ ಕೂಡ ನೀವು ಶಾರ್ಟ್ ಲಿಸ್ಟೆಡ್ ಆದಾಗ ಕೊಟ್ಟಿದಾರ. ಮತ್ತೇನಪ್ಪಾ ಅಂದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗುವಾಗ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಒಯ್ಬೇಕು 2. ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತೈತಿ. ಯಾರ ಕಡೆಯಿಂದ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತಗೋಬೇಕು ಅನ್ನೋದನ್ನ ಹೇಳ್ಯಾರ. ಅದು ಕೂಡ 6 ತಿಂಗಳ ಒಳಗಡೆ ಇರಬೇಕು ಅಂತ ಮೆನ್ಷನ್ ಕೂಡ ಮಾಡ್ಯಾರ. ಅಂದ್ರ ನೀವು ಶಾರ್ಟ್ ಲಿಸ್ಟೆಡ್ ಆದ್ರಿ ಅಂತಂದ್ರೆ ಅವಾಗ ತೆಗೆಸಿರ್ಬೇಕು ಅಥವಾ ಅದಕ್ಕೆ ಮುಂಚೆ ತೆಗೆಸಿರ್ಬೇಕು. ಹೋಗುವಾಗ ಅದು 6 ತಿಂಗಳಕ್ಕಿಂತ ಹೆಚ್ಚಿನ ಅವಧಿದ ಆಗಿರಬಾರ್ದು. ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಬೇಕಾಗುವಂತಹ ದಾಖಲಾತಿಗಳು SSLC ಅಂಕಪಟ್ಟಿ, ಜಾತಿ ಆದಾಯ ಪ್ರಮಾಣ ಪತ್ರ. ನೀವೇನಾದ್ರೂ ಜನರಲ್ ಮೆರಿಟ್ಗೆ ಹಾಕಾತಿದ್ರಿ ಅಂದ್ರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ರಿ ಅಂದ್ರೆ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಡ. ನಿಮ್ದು ಫೋಟೋ, ಸಿಗ್ನೇಚರ್, ಇಮೇಲ್ ID, ಮೊಬೈಲ್ ನಂಬರ್, ಅದರ ಜೊತೆಗೆ ಕನ್ನಡ ಮಾಧ್ಯಮದ ರಿಸರ್ವೇಶನ್ ಹಾಕಾತಿದ್ರಿ ಅಂದ್ರೆ ಆ ಸರ್ಟಿಫಿಕೇಟ್ಸ್ಗಳು, ಗ್ರಾಮೀಣ ಮಾಧ್ಯಮದ ಸರ್ಟಿಫಿಕೇಟ್ಸ್ಗಳು ಬೇಕು. ಡ್ರೈವರ್ ಪೋಸ್ಟ್ಗೆ ಅರ್ಜಿ ಹಾಕಾತಿದ್ರಿ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ. ಅಂಗವಿಕಲ ಅಭ್ಯರ್ಥಿಗಳ ನೀವೇನಾದ್ರೂ ಆಗಿದ್ರೆ ಅಂಗವಿಕಲ ಪ್ರಮಾಣ ಪತ್ರ ಬೇಕು. ಆಸಕ್ತ ಅಭ್ಯರ್ಥಿಗಳು ಕೊನೆಯ ದಿನದವರೆಗೆ ಕಾಯ್ದೆ ಬೇಗನೆ ಅರ್ಜಿಯನ್ನ ಸಲ್ಲಿಸಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/7/2026.